ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಅರುಣ್. ಇವತ್ತೇನಪ್ಪ ಅಂದರೆ ಒಂದು ರೈತರಿಗೆ ಹೆಲ್ಪ್ ಆಗೋವಂಥ ಒಂದು ವಿಚಾರನ ತಗೊಂಬಂದಿದ್ದು. ಏನಪ್ಪ ಅಂದರೆ ಕೊಕ್ಕೋ ಫೀಡ್ಸ್ ಅಂತ ಗೊಬ್ಬರ ಮಾಡೋದು. ಇದು ನೋಡ್ರಿ, ಇಲ್ಲಿ ತೆಂಗಿನ ನಾರು ತಗೊಂಡು ಬಂದು ಅದನ್ನು ಈ ಮಿಷಿನಲ್ಲಿ ಹಾಕ್ತಾರೆ. ಈ ಮಿಷಿನಲ್ಲಿ ಅದು ಎಲ್ಲ ಗೊಬ್ಬರ ಮಾಡಿ ಅದು ಆದಮೇಲೆ ಅಲ್ಲಿಂದ ಈ ಮಿಷಿನಿಗೆ ಬರುತ್ತೆ. ಇಲ್ಲೈತಲ್ಲ, ಈ ಮಿಷಿನಿಗೆ ಬರ್ತೈತಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನೋಡ್ರಿ. ಫಸ್ಟ್ ತೆಂಗಿನ ಚಿಪ್ಪುಗಳನ್ನ ಒಣಗಿಸ್ಕೊಂತಾರೆ. ಒಣಗಿಸಿದಾದ್ಮೇಲೆ ಇದಕ್ಕೆ ಹಾಕ್ತಾರೆ, ಈ ಮಿಷಿನಿಗೆ. ಇದು ಎಲ್ಲ ನಾರುಗಳನ್ನೆಲ್ಲ ಸಪ್ರೇಟ್ ಮಾಡಿ ಆಮೇಲೆ ಅಲ್ಲಿಂದ ಈ ಗಾಡಿಯ ಸಹಾಯದಿಂದ ಇದು ಈ ರೀತಿ ಆಗಿರುತ್ತೆ. ಇದು ನೋಡಿರಿ, ಇದನ್ನು ಇಲ್ಲಿಂದ ಇಲ್ಲಿಗೆ ಡಂಪ್ ಮಾಡ್ತಾರೆ. ಅದು ಇಲ್ಲಿಂದ ನೋಡ್ರಿ, ಹೊಲ ಎಷ್ಟು ಚೆನ್ನಾಗಿದೆ ಅಡಿಕೆ ತೋಟ. ಅದು ಇಲ್ಲಿಂದ ಹಿಂಗೆ ಬಂದು ಹಿಂಗೋಗಿ ಅಲ್ಲಿ ಗೊಬ್ಬರ ಆಗಿ ಪಾಕೆಟಾಗಿ ತೂಕ ಮಾಡಿ ಪ್ಯಾಕ್ ಮಾಡ್ತಾರೆ. ಯಾರಿಗಾದ್ರೂ ಗೊಬ್ಬರಗಳು ಬೇಕಾದರೆ ಇಲ್ಲಿ ಬರ್ರಿ. ಇದು ಕಂದಗಲ್ಲಲ್ಲಿ ಇತ್ತು ನೋಡ್ರಿ, ಬಾಡ ಕಂದಗಲ್ಲು. ಅದು ಅಲ್ಲಿಂದ ರೆಡಿಯಾಗಿ ಬಂದು ಇಲ್ಲಿ ಬೀಳ್ತಾವೆ. ಎಲ್ಲ ಪ್ಯಾಕೆಟ್ ರೆಡಿ ಮಾಡಿ ಇಲ್ಲೆಲ್ಲ ಜೋಡಿಸ್ಯಾರೆ ಪ್ಯಾಕೆಟ್ಗಳು. ನೋಡ್ರಿ, ಅಲ್ಲಿ ಮಿಷಿನ್ ಆನತ್ತೆ ಇವಾಗ. ನೋಡ್ರಿ, ಇದು ಗೊಬ್ಬರ ತೋರಿಸ್ತೀನಿ. ಗಿಡಗಳಿಗೆಲ್ಲ ಒಳ್ಳೇದು, ಹಾಕಿದರೆ ಚೆನ್ನಾಗಿ ಬರ್ತದೆ ಬೆಳೆ. ಅಡಿಕೆ ಯಾವುದೇ ರೀತಿಯ ಗಿಡಗಳಿದ್ರೂ ಇದನ್ನ ಹಾಕಿ ಚೆನ್ನಾಗಿ ಬರ್ತದೆ. ಇಲ್ಲಿ ಬಂದು ಬೀಳ್ತೈತೆ ನೋಡ್ರಿ. ಹ್ಞೂ ಇವಾಗ ಹಸಿ ಐತಿ ನೋಡಿ. ಹಸಿ ಐತಣ್ಣ. ಇವನ್ನೆಲ್ಲ ಕೆಮಿಕಲ್ ಹಾಕಿ ಇದು ಅಡಿಕೆಗೋಸ್ಕರ ಮಾಡಿರೋವು. ಬ್ಲಾಕ್ ಡೈಮಂಡ್ ಎಲ್ಲ ಆರ್ಗ್ಯಾನಿಕ್, ಎಲ್ಲ ಆರ್ಗ್ಯಾನಿಕ್. ಫ್ರೆಂಡ್ಸ್, ಇದು ಗೊಬ್ಬರದ್ದು ಫ್ಯಾಕ್ಟ್ರಿ ಎಲ್ಲಪ್ಪ ಇರೋದು ಅಂದರೆ ನಮ್ಮ ದಾವಣಗೆರೆಯಿಂದ ಬಾಡ ಒಂದು 30 ಕಿಲೋಮೀಟ್ರ್ ಬರೋ ಸಂತೆಬೆನ್ನೂರು ರೋಡಲ್ಲಿ. ಅಲ್ಲಿ ಬಂದರೆ ಕಂದಗಲ್ ಅಂತ ಸಿಗುತ್ತೆ. ಕಂದಗಲ್ಲಿನ ಒಳಗಡೆ ಬರಬೇಕು 3 ಕಿಲೋಮೀಟ್ರು ಬಾಡದಿಂದ ಮುಂದೆ. ನೋಡಿ, ಯಾರಿಗಾದರೂ ಗೊಬ್ಬರ ಬೇಕಾಗಿದ್ದರೆ ಇಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಕಂದಗಲ್ ಅಂತ. ಇದು ಕೋಕೋ ಫೀಡ್ಸ್ ಅಂತ ಕರೀತಾರೆ ಇದನ್ನ. ಕೋಕೋ ಅಂದರೆ ತೆಂಗಿನ ನಾರು.
ನೋಡಿರಿ ಇಲ್ಲಿ ಇದಾವೆ ಎಲ್ಲ ಜೋಡಿಸ್ಯಾರೆ. ಯಾರಿಗಾದ್ರೂ ಬೇಕಾದರೆ ಇಲ್ಲಿ ಬಂದು ಸಂಪರ್ಕ ಮಾಡ್ಬೋದು. ನಿಮಗೆ ಏನು ಬೇಕೋ ಎಲ್ಲ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾರಿಗೂ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಕೇಳ್ಕೊತ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.